ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಮಲ್ಲಪ್ಪ ಜೂತವರ. ಆದಮೇಲೆ ಈ ಕಾಂಗ್ರೆಸ್ ಒಳಕದನ, ಕಾಂಗ್ರೆಸ್ ಭವಿಷ್ಯದಲ್ಲಿ ತೊಂದರೆ ಕೊಟ್ಟಿದ್ದ. 2028ರಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿರುವಂಥ ಕಾಂಗ್ರೆಸ್ ಸೋತಿತ ಅನ್ನೋ ಚರ್ಚೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಈಗಾಗಲೇ. ಮೋಸ್ಟ್ಲಿ ಇದೇ ರೀತಿ ಮುಂದುವರೆದ್ರೆ 2028ರಲ್ಲಿ ಕಾಂಗ್ರೆಸ್ ಅಧಪತನ ಆಗೋದು ಕರ್ನಾಟಕದ ನಿಶ್ಚಿತ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ಸಮಾಧಾನ ಏನಪ್ಪ ಅಂತಂದ್ರೆ, BJPಯಲ್ಲಿ ಅಲ್ಲೂ ಸಹಿತ ಒಳ ಕದನ ಇರೋದರಿಂದ ಕಾಂಗ್ರೆಸ್ ಇನ್ನೂ ಹೋಪ್ಸಿದ್ದಾವೆ. ಆದರೆ ತಪ್ಪನ್ನು ತಿದ್ದುಕೋಬೇಕಾಗದಂಥದ್ದು. ಇದಿಬ್ಬರು ತಪ್ಪದ, ಸಿದ್ದರಾಮಯ್ಯವರು ತಪ್ಪದ, ಜೊತೆಗೆ DK ಶಿವಕುಮಾರ್ ಅವರು ತಪ್ಪದ. ಇಬ್ಬರು ಜಾಯಿಂಟಾಗಿ ಹೋಗುವಂಥದ್ದು, ಕೂಡಿ ಹೋಗುವಂಥದ್ದು ಭಾಳ ಅವಶ್ಯದ. ಸಿದ್ದರಾಮಯ್ಯನವರಂತೂ ಮೊದಲು ಕಾಂಗ್ರೆಸ್ ಉಳಿಬೇಕು, ಮೊದಲು ಪಕ್ಷ ಉಳಿಬೇಕು ಅನ್ನೋದು ನೆನಪಿಟ್ಕೋಬೇಕಾಗಿದೆ. ಯಾಕಂದ್ರೆ ಅವ್ರಿಗೂ ಮತ್ತೆ ಯಾವುದೇ ಇನ್ನುಳಿದ ಪಕ್ಷದಲ್ಲಿ ಹೋಗುವಂಥ ಯಾವ ಸಾಧ್ಯವೂ ಈ ದೇಶದಲ್ಲಿಲ್ಲ. ಆಲ್ರೆಡಿ ತಮ್ಮ ನಾಯಕರನ್ನು BJP ಅಥವಾ RSS ಹುಡುಕ್ತಾ ಇದೆ. RSS ಅಂತ ಬಲಿಷ್ಠವಾದ ಸಂಘಟನೆ ಕಾಂಗ್ರೆಸ್ನಲ್ಲಿ ಇಲ್ಲ. ಇದು ಮೊದಲು ಇವರೆಲ್ಲ ನೆನಪಿಡ್ಕೋಬೇಕಾಗಿದೆ. ಅದರಲ್ಲೂ ಮೋದಿ ನಂತರ ಯಾರು ಅನ್ನುವ ಚರ್ಚೆ ಅವರಲ್ಲಿ ಸ್ಟಾರ್ಟ್ ಆಗಿದೆ.